ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್. ಇವತ್ತದ ವಿಷಯ ಮೆಡಿಟೇಷನ್. ಮೆಡಿಟೇಷನ್ ಇಸ್ ಅ ಸಿಂಗಲ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಪ್ರಾಬ್ಲಮ್ಸ್. ನಿಮಗೆ ಎಷ್ಟು ಪ್ರಾಬ್ಲಮ್ಸ್ ಉಂಟೋ ಅದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ ಮೆಡಿಟೇಷನ್. ಮೆಡಿಟೇಷನ್ ಅಂದರೆ ನಮ್ಮದು ಮೈಂಡಿದು ಎಕ್ಸಸೈಸ್ ಅಂತ ನಾನು ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದೆ. ಸೊ ಕಂಟಿನ್ಯೂಸ್ ಆಗಿ ನಾವು ಮೆಡಿಟೇಷನ್ ಮಾಡಿದರೆ ನಮ್ಮದು ಬ್ರೈನ್ ಅದು ನ್ಯೂರೋನ್ಸ್ ಅಂತ ಹೇಳ್ತೇನೆ, ಬ್ರೈನ್ ಸೆಲ್ಸಿಗೆ ಅದು ಕನೆಕ್ಷನ್ ಚೇಂಜ್ ಆಗುತ್ತೆ. ಹೇಗೆ ನಾವು ಯಾವಾಗಲೂ ನಮ್ಮದು ಪಾಸ್ಟ್ ಲೈಫ್ ಅಲ್ಲದೆ ನಮ್ಮದು ಫ್ಯೂಚರ್ ಲೈಫ್ ಅದೇ ಬಗ್ಗೆ ನಾವು ಯಾವಾಗಲೂ ಸ್ಟ್ರೆಸ್ ಆಗ್ತದೆ, ಟೆನ್ಷನ್ ಬರ್ತದೆ ನಮ್ಮದು ಲೈಫಲ್ಲಿ. ಹೇಗೆ, ಯಾಕೆ, ಹೀಗೆ ಅವರು ಹಾಗೆ ಹೇಳಿದ್ರಲ್ಲ, ಇವರು ಹೀಗೆ ಹೇಳಿದ್ರಲ್ಲ, ನನ್ನ ಲೈಫ್ ಒಳ್ಳೆದಾಗಲ್ಲ, ನಾನು ಒಳ್ಳೆಗೆ ಚಂದ ಇಲ್ಲ, ನನಗೆ ಆರೋಗ್ಯ ಇಲ್ಲ, ನನ್ನ ಲೈಫಲ್ಲಿ ಒಂದು ಫೇಲ್ಯೂರ್ ಆಯಿತು, ಆ ಥರ ತುಂಬ ಕನ್ಫ್ಯೂಷನ್ಸ್ ಬರ್ತದೆ, ಬೇಜಾರು ಬರ್ತದೆ. ಮಕ್ಕಳಿಗಾದರೆ ಅವರಿಗೆ ಕಲೀಲಿಕ್ಕೆ ಆಗೋದಿಲ್ಲ, ಮೆಮೊರಿ ನೆನಪಾಗೋದಿಲ್ಲ, ಕಲಿದ ಇಂಟ್ರೆಸ್ಟ್ ನೆನಪಾಗೋದಿಲ್ಲ. ಕೆಲವರಿಗೆ ಯಾವಾಗಲೂ ಪ್ರಾಬ್ಲಮ್ಸ್ ಲೈಫಲ್ಲಿ. ಇದಕ್ಕೆ ಎಲ್ಲ ಒಂದೇ ಒಂದು ಸೊಲ್ಯೂಷನ್ ಮೆಡಿಟೇಷನ್ ನಾವು ಕಂಟಿನ್ಯೂಸ್ ಮಾಡಿದರೆ, ಮಕ್ಕಳು ಕಂಟಿನ್ಯೂಸ್ ಮಾಡಿದರೆ ಅವರದ್ದು ಮೆಮೊರಿ ಪವರ್ ಒಳ್ಳೆದಾಗುತ್ತೆ. ದೊಡ್ಡವರು ಮಾಡಿದರೆ, ಯಾರು ಸಹ ಮಾಡಿದರೆ ಕೂಡ ನಮ್ಮದು ಹೆಲ್ತ್ ಒಳ್ಳೆದಾಗುತ್ತೆ, ನಮ್ಮದು ಇಮ್ಯುನಿಟಿ ಪವರ್ ಒಳ್ಳೆದಾಗುತ್ತೆ. ಮತ್ತು ಮೆಡಿಟೇಷನ್ ಮಾಡಿದರೆ ನಮ್ಮದು ಲೈಫಲ್ಲಿ ಪ್ರಾಬ್ಲಮ್ಸ್ ಹೋಗ್ತದಾ? ಇಲ್ಲ, ಪ್ರಾಬ್ಲಮ್ಸ್ ಇರ್ತದೆ, ಬಟ್ ನಮಗೆ ಅದು ಫೇಸ್ ಮಾಡಲಿಕ್ಕೆ ಹೇಗೆ ಅಂತ ಒಂದು ಐಡಿಯಾ ಸಿಗ್ತದೆ. ಕೆಲವೊಮ್ಮೆ ನಮ್ಮ ಲೈಫಲ್ಲಿ ಕೆಲವು ಪ್ರಾಬ್ಲಮ್ಸ್ ಬರುವಾಗ ನಮ್ಗೆ ಸ್ಟಕ್ ಆಗ್ತದೆ, ಎಂತ ಮಾಡಬೇಕು, ದಾರಿ ಎಲ್ಲ ಕ್ಲೋಸ್ ಆಯಿತು, ಬ್ಲಾಕ್ ಆಯಿತು, ಎಂತ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಕೆಲವರಿಗೆ ಸೂಯಿಸೈಡಲ್ ಟೆಂಡೆನ್ಸಿ ಬರ್ತದೆ, ಲೈಫ್ ಹೋಯಿತು, ಹಾಗೆ ನಾನು ಲೈಫಲ್ಲಿ ಫುಲ್ ಫೇಲ್ಯೂರ್ ಆಯಿತು, ಆ ಥರ ಎಲ್ಲ ಬರ್ತದೆ. ಅದಕ್ಕೆ ಎಲ್ಲ ಒಂದು ಸೊಲ್ಯೂಷನ್ ಅಂತ ಮೆಡಿಟೇಷನ್. ನಾವು ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದರೆ ನಮ್ಮದು ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಬಂದರೆ ಕೂಡ ನಮಗೆ ಅದು ಫೇಸ್ ಮಾಡಲಿಕ್ಕೆ ಒಂದು ಸ್ಟ್ರೆಂತ್ ಸಿಗ್ತದೆ. ಮತ್ತು ಬೇರೊಂದು ವಿಷಯ ಅಂದರೆ ಮೆಡಿಟೇಷನ್ ಕಂಟಿನ್ಯೂಸ್ ಮಾಡಿದವರಿಗೆ ಅವರದ್ದು ಆರೋಗ್ಯ ಒಳ್ಳೆದಾಗುತ್ತೆ, ಮತ್ತು ಸ್ಕಿನ್ ಎಲ್ಲ ಒಳ್ಳೆದಾಗುತ್ತೆ. ಸ್ಕಿನ್ ಎಲ್ಲ ನೋಡೋಕೆ ಒಳ್ಳೆ ಗ್ರೇಸ್ ಎಲ್ಲ ಬರ್ತದೆ. ನಾವು ಸ್ಕಿನ್ ಎಲ್ಲ ಒಳ್ಳೆದಾಗಲಿಕ್ಕೆ ಬ್ಯೂಟಿ ಪ್ರಾಡಕ್ಟ್ಸ್ ಮತ್ತು ಕೆಮಿಕಲ್ಸ್ ಇನ್ಕ್ಲೂಡ್ ಆದ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ನಾವು ಯೂಸ್ ಮಾಡ್ತೇವೆ. ಆಗ ಯೂಸ್ ಮಾಡುವಾಗ ನಮ್ಮದು ಸ್ಕಿನ್ ಆ್ಯಕ್ಚುಲಿ ಹಾಳಾಗ್ತದೆ. ಅದು ಕಂಟಿನ್ಯೂಸ್ ಆಗಿ ಯೂಸ್ ಮಾಡುವಾಗ ನಿಜವಾಗಲೂ ನಮ್ಮದು ಚರ್ಮ ಹಾಳಾಗುತ್ತೆ. ಬಟ್ ನಾವು ಮೆಡಿಟೇಷನ್ ಕಂಟಿನ್ಯೂಸ್ ಆಗಿ ಮಾಡಿದರೆ ಅದು ಪರ್ಮನೆಂಟ್ ಸೊಲ್ಯೂಷನ್. ಮತ್ತು ಪ್ರಾಡಕ್ಟ್ಸ್ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಟೆಂಪರರಿ ಸೊಲ್ಯೂಷನ್, ಆಯಿತಾ. ಬಟ್ ಮೆಡಿಟೇಷನ್ ನೀವು ಕಂಟಿನ್ಯೂಸ್ ಮಾಡಿದರೆ ಕೂಡ ಅದು ಪರ್ಮನೆಂಟಾಗಿ ನಿಮಗೆ ಒಂದು ಸೊಲ್ಯೂಷನ್ ಸಿಗ್ತದೆ. ಮತ್ತು ಬೇರೆ ಒಂದು ವಿಷಯ ಅಂದರೆ, ನಾವು ಮೆಡಿಟೇಷನ್ ಕಂಟಿನ್ಯೂಸ್ ಆಗಿ ಮಾಡುವಾಗ ನಮ್ಮದು ಲೈಫ್ನಲ್ಲಿ ದೇವರು ಮತ್ತು ನಮ್ಮದು ಆ ಒಂದು ಕನೆಕ್ಷನ್ ಅಂತ ಹೇಳ್ತೀವಿ, ಆ ಒಂದು ಸಂಬಂಧ ಅದು ಸರಿಯಾಗತ್ತೆ. ನಮ್ಮದು ಪ್ರೇಯರ್ಗೆ ನಮಗೆ ಆನ್ಸರ್ ಸಿಗ್ತದೆ, ನಮ್ಮದು ಪ್ರಶ್ನೆಗಳಿಗೆ ನಮಗೆ ಆನ್ಸರ್ ಸಿಗ್ತದೆ. ನಮ್ಮದು ಮೈಂಡ್ನಲ್ಲಿ ಒಂದೊಂದು ಇಂಟ್ಯೂಷನ್ಸ್ ಬರ್ತದೆ. ಕೆಲವರಿಗೆ ಆಕ್ಸಿಡೆಂಟ್ ಎಲ್ಲ ಆಗುವಾಗ ಕೆಲವರು ಹೇಳ್ತಾರೆ, ನಾನು ಕೂಡ ಅದರಲ್ಲಿ ಹೋಗಲಿಕ್ಕೆ ಇತ್ತು, ಆ ಒಂದು ಟ್ರಿಪ್ಪಿಗೆ ಹೋಗಲಿಕ್ಕಿತ್ತು, ಬಟ್ ನನಗೆ ಲಾಸ್ಟ್ ಮೊಮೆಂಟಲ್ಲಿ ಮೈಂಡ್ನಲ್ಲಿ ಬಂದು ಬೇಡ ಅಂತ, ಹೋಗೋದು ಬೇಡ ಅಂತ. ಅಂದರೆ ಆ ಥರ ಮೈಂಡಿನಲ್ಲಿ ಒಳಗೆ ಒಂದು ಇಂಟ್ಯೂಷನ್ ಬರ್ತದೆ ನಾವು ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡಿದರೆ. ಮತ್ತು ನಮ್ಮದು ಲೈಫಲ್ಲಿ ಇದು ಬೇಕಾ, ಅದು ಬೇಕಾ, ಆ ಥರ ಒಂದು ಕನ್ಫ್ಯೂಷನ್ ಕೂಡ ಇರ್ತದೆ. ಯಾವ ಕೆಲಸ ಬೇಕು, ಯಾರನ್ನೇ ಮದುವೆ ಮಾಡಬೇಕು, ಅಲ್ಲಾದರೆ ಮತ್ತು ಅದೇ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ನಮ್ಮದು ಕನ್ಫ್ಯೂಷನ್ ಆಗುತ್ತೆ, ಎಂತ ಮಾಡಬೇಕು ಆ ಥರ. ಸೊ ಅದಕ್ಕೆಲ್ಲ ಒಂದು ಆನ್ಸರ್ ನಮಗೆ ಮೆಡಿಟೇಷನ್ ಕಂಟಿನ್ಯೂಸ್ ಮಾಡಿದರೆ ನಮಗೆ ಸಿಗ್ತದೆ. ನಾವು ಎಷ್ಟು ಹೇಳಿದರೆ ಕೂಡ ಮೆಡಿಟೇಷನ್ ಅಂದರೆ ಆ್ಯಕ್ಚುಲಿ ಸಿಂಗಲ್ ಸೊಲ್ಯೂಷನ್ ಫಾರ್ ಅವರ್ ಆಲ್ ಪ್ರಾಬ್ಲಮ್ಸ್. ನಮ್ಮದು ಎಲ್ಲ ತೊಂದರೆಗಳಿಗೆ ಯಾವ ಪ್ರಾಬ್ಲಮ್ ಬಂದರೆ ಕೂಡ ಆ್ಯಕ್ಚುಲಿ ನಮ್ಮದು ಮೈಂಡ್ ಸ್ಟ್ರೆಸ್ ಆಗ್ತದೆ. ನಾವು ಸ್ಟ್ರೆಸ್ ಆಗುವಾಗ ನಮ್ಮದು ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ತದೆ. ಸ್ಟ್ರೆಸ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುವಾಗ ನಮ್ಮದು ಬಾಡಿ ಹಾಳಾಗ್ತದೆ, ನಮ್ಮದು ಆರೋಗ್ಯ ಹಾಳಾಗ್ತದೆ. ನಮ್ಮದು ಆರೋಗ್ಯ ಹಾಳಾಗುವಾಗ ನಮ್ಮದು ಲೈಫು ಹಾಳಾಗ್ತದೆ. ಸೊ ಮೆಡಿಟೇಷನ್ ಮಾಡುವಾಗ ನಮ್ಮದು ಸ್ಟ್ರೆಸ್ ಡೌನ್ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ನಿಮಗೆ ಒಳ್ಳೆ ಆರೋಗ್ಯ ಬೇಕಾದರೆ, ಲೈಫ್ ಒಳ್ಳೆದಾಗಿ ಹೋಗಬೇಕಾದ್ರೆ, ಮೈಂಡ್ನಲ್ಲಿದ್ದು ಕನ್ಫ್ಯೂಷನ್ಸ್ ಎಲ್ಲ ಹೋಗಬೇಕಾದ್ರೆ, ನಿಮಗೆ ಸ್ಟಡೀಸ್ ಎಲ್ಲ ಇಂಪ್ರೂವ್ ಮಾಡಬೇಕಾದ್ರೆ, ನಿಮ್ಮದು ಲೈಫ್ನಲ್ಲಿ ಯಾವುದು ಚೂಸ್ ಮಾಡಬೇಕು ಆ ಥರ ಒಂದು ನಿಮಗೆ ಒಂದು ಡಿಸೈರ್ ಇದ್ದರೆ, ಯಾವ ಪ್ರಾಬ್ಲಮ್ ಆದರೆ ಕೂಡ ನೀವು ಮೆಡಿಟೇಷನ್ ಕಂಟಿನ್ಯೂಸ್ ಆಗಿ ಮಾಡಿ. ಸೊ ನಾಳೆ ಥರ್ಸ್ಡೇ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ನಾನು ಬೆಳಿಗ್ಗೆ 5:10 5:25 ತನಕ
ಮೆಡಿಟೇಷನ್ ಫ್ರೀಯಾಗಿ ಕೊಡ್ತೇವೆ. ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ. ಸೊ ಎಲ್ಲರೂ ಜಾಯಿನ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.